ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇಲ್ಲಿ ನಾನು ಕೆಲವೊಂದು ಡಿಸೈನ್ಸ್ನ ಹಾಕಿದ್ದೀನಿ, ಅದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅದರ ಪ್ರೈಸ್ ಕೂಡ ಹೇಳ್ತೀನಿ. ಸ್ನೇಹಿತರೆ, ಇದು ನೋಡಿ ಡಬಲ್ ಸ್ಟೆಪ್ ಬೇಬಿ ಕುಚ್ಚು, ಹಾಗೆಯೇ ಮೇಲೆ ಈ ರೀತಿ ಬೀಡ್ಸ್ಗಳನ್ನ ಹಾಕಿದ್ದೀನಿ. ಇಲ್ಲಿ ನಾನು ಸ್ಮಾಲ್ ಸೈಜ್ದು ಅಂದರೆ 0 ಸೈಜ್ ಬೀಡ್ಸ್ ಏನು ಬರುತ್ತೆ ಅಲ್ವಾ, ಆ ಬೀಡ್ಗಳನ್ನ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಇದೇ ಥರ ಪೂರ್ತಿ ಸ್ಯಾರಿನ ಹಾಕ್ಕೊಂಡಿದ್ದೀನಿ ನೋಡಿ. ಈ ಡಿಸೈನ್ಗೆ ನಾನು 700 ರುಪೀಸ್ನ ತೊಗೊಂಡಿದ್ದೀನಿ. ಈ ಡಿಸೈನ್ ಸ್ವಲ್ಪ ಹಾಕೋದು ಕಷ್ಟ ಅಂತಲೇ ಹೇಳ್ಬೋದು, ಯಾಕಂದರೆ ಬೀಡ್ಸ್ಗಳನ್ನ ತುಂಬ ಸ್ಮಾಲ್ ಸೈಜ್ ಬೀಡ್ಸ್ ಅಲ್ವಾ, ಸೂಜಿಗೆ ಏರಿಸ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಡಿಸೈನ್ಗೆ ನಾವು 700ರಿಂದ 800 ರೂಪಾಯಿವರೆಗೂ ಚಾರ್ಜ್ ಮಾಡ್ಬೋದು. ಕೆಲವೊಂದು ಸರಿ ಪ್ಲೇಸ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ನಿಮಗೇನಾದರೂ ಅದಕ್ಕಿಂತ ಜಾಸ್ತಿ ಕೊಡ್ತಾರೆ ಕಸ್ಟಮರ್ ಅಂತಂದರೆ ಜಾಸ್ತಿನಾದರೂ ಮಾಡ್ಕೋಬೋದು, ಅಥವಾ ಅದಕ್ಕಿಂತ ಕಮ್ಮಿ ಇಷ್ಟೊಂದು ಕೊಡಲ್ಲ ಅಂತಂದರೆ ಕಮ್ಮಿ ಕೂಡ ನೀವು ಮಾಡ್ಕೋಬೋದು. ಅದಾದಮೇಲೆ ನೋಡಿ, ಇದು ಕೂಡ ಅಷ್ಟೇ ಸ್ನೇಹಿತರೆ, ಸೇಮ್ ಡಿಸೈನೇ. 2 ಸೀರೆ ಒಂದೇ ಥರ ಡಿಸೈನ್ ಹೇಳಿದರು, ಸೊ ಹಾಗಾಗಿ ಇದಕ್ಕೂ ಕೂಡ ಅದನ್ನೇ ಹಾಕಿದ್ದೀನಿ. ಮತ್ತು ಇಲ್ಲಿ ನೀವು ಬೀಡ್ಸ್ ನೋಡ್ಬೋದು, ಅದು ಸ್ಮಾಲ್ ಸೈಜ್ ಬೀಡ್ಸು. ಇದು ನಾವು ನಾರ್ಮಲಾಗಿ ಕ್ರೋಶಾಗೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಒಂದು ಬೀಡ್ಸ್ಗಳನ್ನ ಹಾಕಿದ್ದೀನಿ. ಅಂದರೆ ಒಂದೇ ಕಸ್ಟಮರ್ದೇ 2 ಸೀರೆ ಒಂದೇ ಥರ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಒಂದಕ್ಕೆ ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೊಂದಕ್ಕೆ ಬಿಗ್ ಸೈಜ್ ಬೀಡ್ ಹಾಕ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ, ನಾನು 700 ರುಪೀಸ್ನೇ ತೊಗೊಂಡಿದ್ದೀನಿ. ಸ್ಯಾರಿದು 2 ಕಲರ್ನ ಸೇರಿಸಿ ಇಲ್ಲಿ ನಾನು ಕುಚ್ಚುಗಳನ್ನ ಕಟ್ಟಿದ್ದೀನಿ, ಹಾಗೆ ಬೀಡ್ಸ್ಗಳನ್ನ ಹಾಕಿದ್ದೀನಿ. ನೀವು ಈ ಬೀಡ್ಸ್ಗಳನ್ನ ತೊಗೊಂಡ್ರೆ ಸ್ವಲ್ಪ ಬೇಗ ಕಂಪ್ಲೀಟ್ ಮಾಡ್ಬೋದು ಡಿಸೈನ್ನ, ಯಾಕಂದರೆ ಇದು ಸ್ವಲ್ಪ ದಪ್ಪ ಇರುತ್ತೆ ಬೀಡ್ಸು. ಹಾಗಾಗಿ ನಮಗೆ ಒಂದು 5 ಲೈನ್ ಹಾಕಿದ್ರೇ ಸಾಕಾಗುತ್ತೆ, ಮತ್ತು ಜಾಸ್ತಿ ಇಡ್ಸಲ್ಲ. ಬಟ್ ನಾನು ಸ್ಮಾಲ್ ಸೈಜ್ ಬೀಡ್ಸ್ ಏನು ತೋರಿಸ್ದೆ ಅಲ್ವಾ, ಅದು ತುಂಬಾ ಟೈಮ್ ತೊಗೊಳುತ್ತೆ, ಮತ್ತು ಬೀಡ್ಸ್ ಹಾಕ್ಕೊಳ್ಳೋದಕ್ಕೂ ಅಷ್ಟೇ ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ನೋಡಿ, ನಿಮಗೆ ಯಾವ ಥರ ಬೇಕೋ ಆ ಥರನ ನೀವು ಬೀಡ್ಸ್ಗಳನ್ನ ಹಾಕ್ಕೊಳ್ಳಿ. ಅದೆರಡು ಆದಮೇಲೆ ಇದೊಂದು ಡಿಸೈನ್ ಸ್ನೇಹಿತರೆ, ಇದು ಒಂಥರ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಎಲ್ಲ ಟೈಮಲ್ಲೂ ಎಲ್ಲರೂ ಇಷ್ಟಪಡೋವಂಥ ಒಂದು ಡಿಸೈನು. ಇದು ಕೂಡ ಅಷ್ಟೇ ಸಿಲ್ವರ್ ಕಲರಲ್ಲಿ ಝರಿ ಎಲ್ಲ ಬಂದಿದ್ದರಿಂದ ನಾನು ಕುಚ್ಚನ್ನೆಲ್ಲ ನಾಟ್ ಹಾಕೊಳ್ಳೋದಕ್ಕೆ ನಾನು ಸಿಲ್ವರ್ ಝರಿ ಥ್ರೆಡ್ನೇ ಯೂಸ್ ಮಾಡಿಕೊಂಡು ಡಿಸೈನ್ನ ಮಾಡಿದ್ದೀನಿ. ಈ ಬೇಬಿ ಕುಚ್ಚಂತೂ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ನಾನು 350 ರುಪೀಸ್ನ ಚಾರ್ಜ್ ಮಾಡಿದ್ದೆ. ನೀವು ನಾನು ಆಗಲೇ ಹೇಳಿದಾಗೆ 300ರಿಂದ 350 ಒಳಗಡೆ ನೀವು ಚಾರ್ಜ್ ಮಾಡ್ಕೋಬೋದು. ಕೆಲವೊಂದು ಸರಿ ನಾವಿರೋವಂಥ ಜಾಗಕ್ಕೂ ಡಿಪೆಂಡ್ ಆಗಿರುತ್ತೆ. ಕೆಲವರು ಜಾಸ್ತಿ ಕೊಡ್ತಾರೆ, ಕೆಲವರು ಕಮ್ಮಿ ಕೊಡ್ತಾರೆ, ನೋಡಿಕೊಂಡು ನೀವು ಬುಕ್ ಮಾಡ್ಕೋಬೋದು ಸ್ನೇಹಿತರೆ. ಹಾಗೆಯೇ ಇಲ್ಲಿ ಇನ್ನೂ ಒಂದಷ್ಟು ಡಿಸೈನ್ಸ್ನ ಹಾಕಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಇದು ಬಂದು ಬೇಬಿ ಕುಚ್ಚು ಡಿಸೈನ್ನ ಹಾಕಿದ್ದೀನಿ. ನಾನು ಯಾವಾಗಲೂ ಬೇಬಿ ಕುಚ್ಚಿಗೆ ಡೈರೆಕ್ಟಾಗಿ, ಅಂದರೆ ಕಸ್ಟಮರ್ ಡೈರೆಕ್ಟಾಗಿ ಬಂದರೆ ಅವರಿಗೆ 300 ರುಪೀಸ್ನ ಹಾಕ್ಕೊಡ್ತೀನಿ. ಅಂಗಡಿ ಕಡೆಯಿಂದ ಬಂದರೆ 250 ರುಪೀಸ್ಗೆ ಹಾಕ್ಕೊಡ್ತೀನಿ. ಯಾಕಂದರೆ ರೆಗ್ಯುಲರಾಗಿ ಅವರು ಕೊಡ್ತಾ ಇರ್ತಾರಲ್ವ, ಸೊ ಹಾಗಾಗಿ ಒಂದು ಸ್ವಲ್ಪ ರೇಟಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಸೊ 250 ರುಪೀಸ್ಗೆ ಹಾಕ್ಕೊಡ್ತೀನಿ. ಒಂದೇ ದಿನದಲ್ಲಿ 3 ಸೀರೆಗಳನ್ನ ಹಾಕಿದ್ದೆ ಸ್ನೇಹಿತರೆ. ಮತ್ತು ಇದು ಕೂಡ ಅಂಗಡಿಯವ್ರು ಕೊಟ್ಟಿರೋದೇ. ಇದ್ರದ್ದು ವಿಡಿಯೋ ಕೂಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಸಿಂಪಲ್ಲಾಗಿ ತುಂಬ ಬೇಗ ಮುಗಿಯೋ ಅಂಥ ಡಿಸೈನ್ ಅಂತಲೇ ಹೇಳ್ಬೋದು. ಇಲ್ಲಿರೋ ಅಂಥ ಅಷ್ಟು ಡಿಸೈನ್ಸನ್ನು ನಾನು 4ರಿಂದ 5 ದಿನದಲ್ಲೇ ಮುಗಿಸ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ಫಸ್ಟ್ ಏನು ತೋರಿಸ್ತೆ ಅಲ್ವಾ, ಬೀಡ್ಸ್ ಹಾಕಿದ್ದಂಥ ಸೀರೆಗಳು, ಅದೇ ನನಗೆ ಒಂದೊಂದು ಸೀರೆ ಒಂದೊಂದು ದಿನ ತೊಗೊಂಡು, ಇನ್ನು ಮಿಕ್ಕಿದ್ದೆಲ್ಲ ಒಂದೊಂದು ದಿನಕ್ಕೆ 2-3 ಈ ಥರ ಮುಗಿಸ್ಕೊಂಡಿದ್ದೀನಿ. ಈ ಥರ ನೀವು ಕೂಡ ಒಂದೇ ದಿನದಲ್ಲಿ ಅಥವಾ 2 ದಿನದಲ್ಲಿ 2 ಸೀರೆ 3 ಸೀರೆ ಹಾಕಬೇಕು ಅಂತಂದರೆ, ಬೇಬಿ ಕುಚ್ಚುಗಳಿಗೆ ಏನು ಮಾಡಬೇಕು ಅಂತಂದರೆ, ನೀವು ಆದಷ್ಟು ಒಂದು ಸೀರೆಗಾಗೋವಷ್ಟು ಥ್ರೆಡ್ನ ಒಂದೇ ಸರಿ ರೆಡಿ ಮಾಡಿ ಇಟ್ಕೊಂಬಿಡಿ, ಐರನ್ ಮಾಡಿಕೊಂಡು.
ಆವಾಗ ನಾವು ತುಂಬ ಫಾಸ್ಟಾಗಿ ಕುಚ್ಚುಗಳನ್ನ ಕಟ್ಕೊಂಡು ಹೋಗ್ಬೋದು. 3 ಬೇಬಿ ಕುಚ್ಚು ಡಿಸೈನನ್ನು ನಾನು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡಿಕೊಂಡೆ. 3 ಅಥವಾ 4 ಸೀರೆನ ಆರಾಮಾಗಿ ಹಾಕ್ಬೋದು ಸ್ನೇಹಿತರೆ. ಅದೇ ಕೆಲಸ ಅಂತ ಕೂತ್ಕೊಂಡ್ರೆ ಒಂದು 4 ಸೀರೆ ಹಾಕ್ಬೋದು. ಮಧ್ಯೆ ಏನಾದರೂ ಕೆಲಸ ಇದ್ದರೆ ಒಂದು 3 ಸೀರೆ ಅಂತೂ ಆರಾಮಾಗಿ ಹಾಕೋಬೋದು. ಇಲ್ಲಿ 3 ಕಲರ್ದು ಒಂದು ಕುಚ್ಚು, ಹಾಗೆ 2 ಕಲರ್ದು ಇನ್ನೊಂದು ಕುಚ್ಚು, ಆ ಥರ ನಾನು ಡಿವೈಡ್ ಮಾಡಿಕೊಂಡು ಕುಚ್ಚನ್ನು ಕಟ್ಟಿದ್ದೀನಿ. ಇದು ಅಷ್ಟೇ ಬೇಬಿ ಕುಚ್ಚು ಡಿಸೈನೇ. 3 ಕಲರ್ 1 ಕಲರು, 3 ಕಲರ್ 1 ಕಲರು ಆ ಥರ ಕಟ್ಟಿದ್ದೀನಿ. ಮತ್ತು ಇದು ಸಿಲ್ವರ್ ಕಲರ್ ಬಾರ್ಡರ್ದೇನಿದೆ ಅಲ್ವಾ, ಬಾರ್ಡರು ಸಿಲ್ವರ್ ಕಲರಲ್ಲಿ ಬಂದಿರೋದ್ರಿಂದ ನಾನು ಸಿಲ್ವರ್ ಕಲರಲ್ಲೇ ಝರಿ ಥ್ರೆಡ್ನ ಹಾಕ್ಕೊಂಡು ಕಟ್ಟಿದ್ದೀನಿ. ತುಂಬ ಹತ್ತಿರನೂ ಇಲ್ಲ, ತುಂಬ ದೂರನೂ ಇಲ್ಲ. ನಾವು ಮೇಲೆ ಎಷ್ಟು ಜಾಗ ಬಿಟ್ಕೊಂಡಿದ್ದೀವಿ ಅನ್ನೋದಲ್ಲ, ಕೆಳಗಡೆ ಕುಚ್ಚು ಪಕ್ಕ ಕುಚ್ಚು ನೋಡಿ ಈ ಥರ ನೀಟಾಗಿ ಬರಬೇಕು. ಆ ಥರ ನಾವು ಕುಚ್ಚುಗಳನ್ನ ಕಟ್ಟಬೇಕು. ತುಂಬ ಫಾಸ್ಟಾಗಿ ಹಾಕಬೇಕು ಅಂತ ಕೂತ್ಕೊಂಡ್ರೆ ಹಾಕ್ಬೋದು, ಹಾಕೋಕ್ಕಾಗಲ್ಲ ಅಂತಂದರೆ ಹಾಕೋಕ್ಕಾಗಲ್ಲ ಅಷ್ಟೇ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.